ಒಂದು ಡೌಟ್ ಐತ್ರಿ, ಒಟ್ಟೆ ಯಾರು ಅದನ್ನ ಆನ್ಸರ್ ಹೇಳಲ್ರಿ ಸರ್. ಒಂದು ಯಾವುದೋ ವಸ್ತು ಅಥವಾ ಆಬ್ಜೆಕ್ಟಿವ್ ಅನ್ನು ನಾವು ಮ್ಯಾಗ್ ಇಸ್ತಾಗ್ರಿ ಅದು ವಾಪಸ್ ಭೂಮಿಗೆ ಬರ್ತರಿ. ಯಾಕಂತಂದ್ರೆ ನಾವು ಕಲಿತ ಪ್ರಕಾರ ರೀ ಗ್ರಾವಿಟೇಷನಲ್ ಫೋರ್ಸ್ ಅದನ್ನ ಅಟ್ರಾಕ್ಟ್ ಮಾಡ್ಕೋತೈತ್ರಿ. ಇದೇ ತರ ರಾಕೆಟ್ಸ್ಗಳ ಮೇಲೆ ಹೋಗ್ತಿರ್ತಾವಲ್ರಿ, ಅವಾಗ ಇದಕ್ಕೆ ಗ್ರಾವಿಟೇಷನಲ್ ಫೋರ್ಸ್ ಅಟ್ರಾಕ್ಟ್ ಮಾಡ್ಕೋದಿಲ್ರಿ. ಇದ್ರ ಬಗ್ಗೆ ನಾಳೆ ಬಂದು ಹೇಳ್ತೀನಿ ಸರ್. ನೀನು ಒಂದು ಡೌಟ್ ಕೇಳಿದ್ನಿ. ನೋಡ್ಕೊಂಡು ಬರ್ಬೇಕಾದ್ರೆ ಗೊತ್ತಾಗ್ಲಿಲ್ಲ ಅದು. ನಾಳೆ ಬಂದು ಹೇಳ್ತೇನಮ್ಮ ನಿನಗೆ. ಬಾರವ ಕುಂದ್ರು, ಈಗ ಬಂದಿ? ಶಾಲೆ ಒಳಗೆ ಏನೇನು ನಡೆದತ್ತೆ, ಎಲ್ಲ ವಿದ್ಯಾಭ್ಯಾಸ ಹೆಂಗೆ ನಡೆದತ್ತವ ನಿಂದು? ಚಲೋ ನಡೆದೈತಪ್ಪ. ಅಪ್ಪ ನನಗೊಂದು ಡೌಟ್ ಐತಿ. ಏನದು? ಅಪ್ಪ ಗಿಡದೊಳಗಿಂತ ಎಲಿ ಕೆಳಗೆ ಉದುರ್ತಾವ, ಅವು ಕೆಳಗೆ ಯಾಕೆ ಉದುರ್ತಾವ, ಮ್ಯಾಗ ಉದುರ್ಬೇಕಲ್ಲ? ಅಯ್ಯೋ ಮಗಳೇ, ಸಂಚನ ಈಗ ಹೊಲ್ದಾಗ ಕೆಲಸ ಮಾಡವ, ನನಗೆ ಅದ್ರ ಬಗ್ಗೆ ಎಲ್ಲಿ ಮಾಹಿತಿ ಇರ್ತೈತೆ ಹೇಳಿ ನೋಡೋನು. ನಿಮ್ಮ ಶಾಲ್ಯಾಗ ನಿಮ್ಮ ಸರ್ಗಳು ಎಲ್ಲ ಹೇಳ್ಕೊಡ್ತಾರ. ನಿನಗೆ ಏನೋ ಡೌಟ್ ಇದ್ರು ನಿಮ್ಮ ಸರ್ಗಳಿಗೆ ಕೇಳ, ಸರಿನಾ? ಸರಿಯಾಗಿ ಸ್ಟಡಿ ಮಾಡ. ಏನು ಹೇಳ್ತಾನಪ್ಪ? ಅಪ್ಪ ಆದ್ರೆ ಹೇಳಿಲ್ಲ ನನಗೆ ಡೌಟ್, ನಮ್ಮ ಅಣ್ಣನ ಕಡೆನ ಕೇಳ್ತೀನಿ. ಅಣ್ಣ ನನ್ಗೊಂದು ಡೌಟ್ ಐತಿ. ಹೇಳಮ್ಮ. ಅಣ್ಣ, ಈಗ ಸೂರ್ಯಕಾಂತಿ ಗಿಡ ಬೆಳೆಸಿವಲ್ಲಣ್ಣ, ಅವ್ ಇದಕ್ಕೆ ಸೂರ್ಯನ ಕಡೆನ ಮುಖ ಮಾಡಿ ನಿಂದಿರ್ತಾವ. ಅದಮ್ಮ ನನಗಂತೂ ಸೈನ್ಸ್ ಅಂತೂ ತಿಳಿಯಂಗಿಲ್ಲ. ಅದ್ರ ಸಂಬಂಧ ಅಂತೂ ನನಗೆ ಕ್ರಿಕೆಟ್ ಆಡೋ ಟೈಮ್ ಇದಾಗೈತಿ. ಈಗ ನಾ ಅಂತೂ ಜಲ್ದಿ ಹೋಗ್ತೀನಿ. ಈ ಅಣ್ಣನೂ ನನಗೆ ಹೇಳಲಿಲ್ಲ. ಈಗ ನಾ ಯಾರ ಕಡೆ ಹೋಗ್ಬೇಕು? ಯಾಕವ ಹಿಂಗೆ ಕುಂತಿ? ಸರ್, ನನ್ಗೊಂದು ಡೌಟ್ ಐತ್ರಿ, ಆದ್ರೆ ಯಾರು ಇದಕ್ಕೆ ಆನ್ಸರ್ ಮಾಡುವಲ್ಲಾಗ್ಯಾರಿ. ನಮ್ಮ ಸ್ಕೂಲ್ ಒಳಗೆ ಕೇಳಿದ್ರು ಸರ್ಗಳು ಒಟ್ಟ ಆನ್ಸರ್ ಮಾಡುವಲ್ಲಾಗ್ಯಾರಿ. ಎದಕ್ಕೆ ಸಂಬಂಧಪಟ್ಟಿದ್ದವು? ಸೈನ್ಸಿಗೆ ಸಂಬಂಧಪಟ್ಟಿದ್ರಿ ಸರ್. ಈಗ ಒಂದು ಯಾವುದೇ ವಸ್ತು ಅಥವಾ ಆಬ್ಜೆಕ್ಟ್ ಅನ್ನು ಮ್ಯಾಗ್ ಇಸ್ದಾಗ್ರಿ ಅದು ವಾಪಸ್ ಭೂಮಿಗೆ ಬರ್ತೀರಿ. ನಾವು ಕಲ್ತ ಪ್ರಕಾರ ರೀ ಅದು ಗುರುತ್ವಾಕರ್ಷಣ ಶಕ್ತಿ ಅದನ್ನು ಅಟ್ರಾಕ್ಟ್ ಮಾಡ್ಕೊತೈತ್ರಿ. ಇದೇ ಥರ ರೀ ರಾಕೆಟ್ಸ್ಗಳು ಮ್ಯಾಲೆ ಲಾಂಛನ ಆಗ್ತಿರ್ತಾವಲ್ರಿ, ಅವಾಗ ಇದಕ್ಕೆ ಗ್ರಾವಿಟೇಷನಲ್ ಫೋರ್ಸ್ ಅಟ್ರಾಕ್ಟ್ ಮಾಡ್ಕೊಳ್ಳೋದಿಲ್ರಿ. ಗುಡ್ ಅಲ್ಲ. ಇಂತಹ ವೈಜ್ಞಾನಿಕ ಅಪ್ಲೈಡ್ ಕ್ವಶನ್ಗಳು ನಿನ್ನಲ್ಲಿ ಹುಟ್ಟಾಕತ್ತಾವಂದ್ರೆ ನೀನು ಸಾಮಾನ್ಯವಲ್ಲ. ಮುಂದೆ ಕಲ್ಪನಾ ಚಾವ್ಲಾ, ಸುನೀತಾ ವಿಲಿಯಮ್ಸ್ ದೊಡ್ಡ ವಿಜ್ಞಾನಿನೇ ನೀನು ಆಗ್ಬೋದು. ಅದಕ್ಕೆ ನೀನು ಕೆಲಸ ಮಾಡಬೇಕು. ನೀನು ಬಿಳಗಿ ತಾಲೂಕಿನ ನಾಗರಾದಿರುವಂಥ ಧೀರಜ್ ಪಬ್ಲಿಕ್ ಸ್ಕೂಲ್ಗೆ ಹೋಗಿ ಅಡ್ಮಿಷನ್ ಮಾಡಿ. ಅಲ್ಲಿ 18-19 ವರ್ಷ ಪರಿಣಿತ ಅನುಭವಿ ಶಿಕ್ಷಕರಾಗಿರುವಂತಹ ಧೀರಜ್ ಗುರುಗಳು ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಥೆರಾಟಿಕಲ್ ಇರುವ ವಿಷಯಗಳನ್ನು ಒಂದು ಪ್ರಾಕ್ಟಿಕಲ್ ವೇ ಒಳಗೆ ಹೇಳಿ ನಿನಗೆ ಎಲ್ಲ ವಿಷಯಗಳನ್ನು ವಿದ್ಯಾರ್ಥಿ ವಿಷಯನ ತುಂಬ ಸಂಪೂರ್ಣವಾಗಿ ವಿವರವಾಗಿ ಹೇಳ್ತಾರೆ. ನಿನಗೆ ಕಾಡುತ್ತಿರುವಂಥ ಎಲ್ಲ ಪ್ರಶ್ನೆಗಳೇನದಾವ ಉತ್ತರ ಸಿಗ್ತದೆ. ಅದಕ್ಕೆ ನೀನು ಮಾಡಬೇಕು, ಧೀರಜ್ ಪಬ್ಲಿಕ್ ಸ್ಕೂಲ್ ಹೋಗಿ ಅಡ್ಮಿಷನ್ ಮಾಡಿಸಿ. ಓಕೆ, ಅಲ್ಲಿ ಧೀರಜ್ ಗುರುಗಳು ನಮ್ಮಂತಹ ಹಲವಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಷಯ